ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತ್ರಿವರ್ಣ ನ್ಯೂಸ್ನ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ರಾಜ್ಯದಲ್ಲಿ ಒಳ ಮೀಸಲಾತಿಯ ಹೋರಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು. ಅವಕಾಶ ವಂಚಿತ ದಲಿತ ಸಮುದಾಯದಲ್ಲಿಯೇ ಅವಕಾಶ ವಂಚಿತ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಜೊತೆಗೆ ಈಗ ಏನು ನೇಮಕಾತಿ ಮಾಡ್ಕೊಳತ್ತಲ್ಲ, ಸರ್ಕಾರಿ ನೇಮಕಾತಿ ಮಾಡ್ಕೊಳ್ತಲ್ಲ ಉದ್ಯೋಗಗಳಲ್ಲಿ, ಆ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನುವಂತ ವಿಚಾರಗಳನ್ನ, ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹಕ್ಕೊತ್ತಾಯವನ್ನ ದಲಿತ ಸಮುದಾಯಗಳು ಮಾಡ್ತಾ ಇದ್ದಾವೆ. ಸೊ ಯಾಕೆ ಇದು ಬಹಳ ಸರ್ಕಾರಕ್ಕೆ ಕಗ್ಗಂಟಾಗ್ತಾ ಇದೆ, ಮತ್ತೆ ಅದರಲ್ಲೂ ಏನು ಅಲೆಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು ಅಂತೇಳಿ ಕೂಡ ಅಲೆಮಾರಿ ಸಮುದಾಯಗಳು ಕೂಡ ಹೋರಾಟ ಮಾಡ್ತಿದ್ದೇವೆ. ನಮ್ಮ ಈ ಮಾತುಕತೆಯಲ್ಲಿ ನಮ್ಮೊಂದಿಗೆ ಕೆ ಚಾವಡೆ ಲೋಕೇಶ್ ಅವರು ಜಾಯ್ನ್ ಆಗಿದ್ದಾರೆ. ಅವರು ರಾಜ್ಯ ಕಾರ್ಯಾಧ್ಯಕ್ಷರು, ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರು. ಅವರು ಈ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಅವರೊಂದಿಗೆ ಈ ಒಳ ಮೀಸಲಾತಿಯ ಒಳ ಸುಳಿಗಳೇನು, ಮತ್ತೆ ಸರ್ಕಾರ ಯಾವ ನೆಲೆಯಲ್ಲಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಬೇಕಾಗಿದೆ, ಸಂಪೂರ್ಣವಾದಂತಹ ಒಂದು ವಿಶ್ಲೇಷಣೆ, ಚಿಂತನೆಯನ್ನ ಈ ಒಂದು ಮಾತುಕತೆಯಲ್ಲಿ ಮಾಡೋಣ. ಲೋಕೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ದಲಿತ ಸಮುದಾಯಗಳು ಹೋರಾಟವನ್ನ ಮಾಡ್ತಾ ಇದ್ದಾವೆ. ಮತ್ತೆ ರಾಜ್ಯ ಸರ್ಕಾರವು ಕೂಡ ಹೇಳಿತ್ತು. ಪ್ರಾರಂಭದಲ್ಲಿ ಸದಾಶಿವ ಆಯೋಗ ತನ್ನ ವರದಿಯನ್ನ ಕೊಡ್ತು. ಆನಂತರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಬಂತು. ಯಾಕೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಹಿಂದಿನ ಸರ್ಕಾರಗಳು ಮತ್ತೆ ಈಗಿರುವ ಸರ್ಕಾರಗಳು ಯಾಕೆ ಅದನ್ನು ಸಲೀಸಾಗಿ ಜಾರಿ ಮಾಡೋದಕ್ಕೆ ತುಂಬಾ ಹಿಂದೇಟ್ ಆಗ್ತಾ ಇದ್ದಾವೆ? ಮತ್ತೆ ಮುಂದಿನ ನಿರೀಕ್ಷೆಗಳೇನು ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ, ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಕರೆಕ್ಟ್, ಒಂದು ಸರಿಯಾದ ಪ್ರಶ್ನೆಯನ್ನ ಕೇಳಿದಿರ ಸುರೇಶ್ ಅವರೇ. ಮೀಸಲಾತಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಕಾರಣ ಏನಂತ ಹೇಳಿದ್ರೆ, ಯಾರು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರದಲ್ಲಿ ಯಾರು ಮುಖ್ಯವಾಹಿನಿಗೆ ಬಂದಿಲ್ಲ, ಎಲ್ಲಾ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ, ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ ಅನ್ನೋ ಒಂದು ದೊಡ್ಡ ಆಶಯ ಇಟ್ಕೊಂಡ್ಬಿಟ್ಟು ಮೀಸಲಾತಿಯನ್ನ ಜಾರಿ ಮಾಡಿದ್ರು. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ 1956ರಿಂದ. ಆದ್ರೆ ಆ ಮೀಸಲಾತಿ ಉದ್ದೇಶನ ಏನಿತ್ತು ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ದು ಈ ಯಾರು ಮೂಲಭೂತ ಸೌಕರ್ಯದ ವಂಚಿತ ಇದ್ದಾರೆ, ಸಾಮಾಜಿಕ ವಂಚಿತ ಇದ್ದಾರೆ, ಕಟ್ಟ ಕಡೆ ವ್ಯಕ್ತಿಗೂ ಈ ಮೀಸಲಾತಿ ತಲುಪಬೇಕು ಅನ್ನೋ ಒಂದು ಮಹಾದ ಆಶಯದಿಂದ ಈ ಮೀಸಲಾತಿಯನ್ನು ತಂದ್ರು. ಆದ್ರೆ ಮೀಸಲಾತಿ ತಂದು ಹೇಳ್ಬೇಕಂದ್ರೆ, ಉದಾಹರಣೆಗೆ ನಮ್ಮ 101 ಪರಿಶಿಷ್ಟ ಜಾತಿಯಲ್ಲಿ ನಮ್ದು 49 ಸೂಕ್ಷ್ಮಾತಿ ಸೂಕ್ಷ್ಮ ಅಲೆಮಾರಿ ಪರಿಶಿಷ್ಟ ಜಾತಿಗಳು ಇದೆ. ನಿಮ್ಗೆಲ್ಲ ಗೊತ್ತಿದೆ. ಯಾವಾಗ ಇದು ಮೀಸಲಾತಿ ಜಾರಿ ಆಯ್ತು ಅವತ್ತಿಂದನೂ ಕೂಡ ಮೀಸಲಾತಿ ಪಟ್ಟಿಯಲ್ಲಿದ್ದೀವಿ. ನಾವು ಅದ್ರ ಹತ್ರ ಹೋಗಕ್ಕಾಗಿಲ್ಲ. ಕಾರಣ ಏನಂದ್ರೆ, ನಾವು ಖಾತೆನೇ ತೆರೆದಿಲ್ಲ. ಅದಕ್ಕೆ ಕಾರಣಗಳು ಹಲವಾರು. ನಮ್ಮ ಸಂಘಟನೆ, ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಸಮುದಾಯಗಳು, ಆಮೇಲೆ ನಮ್ಮಲ್ಲಿ ಯಾವುದೇ ಒಂದು ಬಲ ಇರೋದ್ರಿಂದ ನಮ್ಗೆ ಈ ತರ ವಂಚನೆ ಆಗ್ತಾ ಬಂತು. ಆದ್ರೆ ಈ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ. ನಮ್ಮ ಮೀಸಲಾತಿಯಲ್ಲೇ ನಮಗೆ ಮೀಸಲಾತಿ ಸಿಗ್ಬೇಕಾಗಿದ್ದನ್ನ ನಾವು ತಗೊಳಕ್ಕಾಗಿಲ್ಲ, ಖಾತೆನೂ ತೆರೆದಿಲ್ಲ. ಒಳ ಮೀಸಲಾತಿ ಅನ್ನೋ ಒಂದು ಪದ ಇದೆಯಲ್ಲ, ಯಾರು ತಗೊಂಡವರೇ ತಗೊಂತಾ ಇದಾರೆ. ಇದರಲ್ಲೂ ಕೆನಪದ ಒಳ ಮೀಸಲಾತಿ ಕೊಡ್ಬೇಕು, ಯಾರು ವಂಚಿತರಾಗಿದೆ ಅವ್ರಿಗೆ ಕೊಡ್ಬೇಕು ಅನ್ನೋ ಮಹದಾಸೆಯಿಂದ ಇದು ಒಳ ಮೀಸಲಾತಿ ಜಾರಿ ಬಂದಿದ್ದು. ಒಳ ಮೀಸಲಾತಿ ಜಾರಿ ಬಂದಿದ್ದು ಕೂಡ ನಾವು ಅಲೆಮಾರಿಗಳು ಏನು ಹೋರಾಟ ಮಾಡಿದ್ದಲ್ಲ. ಯಾಕಂದ್ರೆ ನಮ್ಗೆ ಇರೋ ಮೀಸಲಾತಿನೇ ತಗೊಂಡಿಲ್ಲ ನಾವು. ಈ ಮಾದಿಗರ ಸಹೋದರು ಬಹುಸಂಖ್ಯಾತರಲ್ಲಿ, ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತರು ಮಾದಿಗರು, ಅವರು ವಂಚಿತರಾಗಿರೋದ್ರಿಂದ ಅವರು ಈ ಒಳ ಮೀಸಲಾತಿ ಹೋರಾಟ ಮಾಡಿ ಸರ್ಕಾರಕ್ಕೆಲ್ಲ ಕೇಳಿ ಈ 35 ವರ್ಷದಲ್ಲಿ ಒಂದೊಂದು ಸರ್ಕಾರ, ಒಂದೊಂದು ಪಕ್ಷ 4 ಸಲ ಆಡಳಿತ ಮಾಡಿರ್ಬೋದು, ಯಾರು ಕೂಡ ಮೀಸಲಾತಿ ಅವ್ರು ಮಾಡ್ಬೇಕನ್ನೋದು ಒಂದು ಇಚ್ಛಾಶಕ್ತಿ ತೋರಿಸ್ಲಿಲ್ಲ. ಕೊನೆಗೂ ಸರ್ವೋಚ್ಚ ನ್ಯಾಯಾಲಯ ಚಾಟಿ ಬಿಸಿದ ಮೇಲೆ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಈಗ ಅದೇ ನಾವು ಅರ್ಥ ಮಾಡ್ಕೊಂಡಂಗೆ, ಈಗ ಒಳ ಮೀಸಲಾತಿ ಅಂತ ಅಂದ್ರೆ ಈಗ ಏನು ದಮನಿತ ಸಮುದಾಯಗಳಲ್ಲೇ ಒಂದು ದೊಡ್ಡ ಮೀನು ಸಣ್ಣ ಮೀನನ್ನ ನುಂಗುವಂಥದ್ದು. ಅಂದ್ರೆ ಹೌದು, ದಲಿತ ಸಮುದಾಯದಲ್ಲೇ ಸಬಲ ಜಾತಿಗಳು ಮತ್ತಷ್ಟು ಸಬಲ ಆಗ್ತಾ ಇದ್ದಾವೆ. ಆದ್ರೆ ಅವಕಾಶ ಸಮುದಾಯಗಳಿದಾವಲ್ಲ, ಅದರಲ್ಲಿ ಬಲಗೈ ಸಮುದಾಯದ ಒಂದು ಗುಂಪುಗಳು, ಎಡಗೈ ಸಮುದಾಯದ ಒಂದು ಗುಂಪುಗಳು, ಇದ್ರ ಜೊತೆಗೆ ಅಲೆಮಾರಿಗಳು. ಹಾಗಾಗಿ ಇದರಲ್ಲಿ ಯಾರು ಸಾಮಾಜಿಕವಾಗಿ ಯಾರು ಮುಂದುವರೆದಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಮುಂದುವರೆದಿದ್ದಾರೆ, ಆಮೇಲೆ ಆರ್ಥಿಕವಾಗಿ ಯಾರು ಮುಂದುವರೆದಿದ್ದಾರೆ, ಅವ್ರನ್ನ ಒಂದು ಗುಂಪು ಮಾಡಿ, ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾರು ಅವಕಾಶ ವಂಚಿತರಾಗಿದ್ದಾರೆ ಅವ್ರಿಗೆ ಅವಕಾಶ ಕಲ್ಪಿಸೋದಕ್ಕೆ
ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಹೇಳ್ತಿರೋದು. ಅದಕ್ಕೆ ಸಂಬಂಧಪಟ್ಟಂಗೆ ಆಯೋಗಗಳು ಅಲ್ಲ, ಸರ್ಕಾರಗಳೇ ನೀವು ಹೇಳಿದಾಗ ಸರ್ಕಾರಗಳೇ ನಿರ್ಧಾರ ಮಾಡಿರ್ಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಅನಿವಾರ್ಯವಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡಲೇಬೇಕಾದ ಒಂದು ಸ್ಥಿತಿಗೆ ಸರ್ಕಾರಗಳು ಬಂದ್ವು. ಸರ್ಕಾರಗಳ ಆಶಯಗಳು ನಾವ್ ಯಾಕೆ ಸುಮ್ನೆ ತಲೆನೋವು ಮಾಡ್ಕೊಳ್ಳೋಣ, ಯಾಕೆ ನಮಗೆ ಈ ಉಸಾಬರಿ ಅನ್ನೋ ಸ್ಥಿತಿಯಲ್ಲಿ ಇದ್ವು. ಈಗ ಯಾವಾಗ ಹೋರಾಟ ಹೆಚ್ಚಾಯ್ತು, ದಲಿತ ಸಮುದಾಯಗಳು, ಅದರಲ್ಲೂ ಏನು ಮಾದಿಗ ಸಮುದಾಯದ ಏನು ಅವಕಾಶ ವಂಚಿತ ಆಗಿದೆ, ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಬೇಕು, ಒಳ ಮೀಸಲಾತಿಯಲ್ಲಿ ಏನು ಒಳ ಮೀಸಲಾತಿಯಲ್ಲಿ ಜಾರಿ ಆದ್ರೆ ರಾಜಕೀಯವಾಗಿ ಜೊತೆಗೆ ಶೈಕ್ಷಣಿಕವಾಗಿ ಮತ್ತೆ ಔದ್ಯೋಗಿಕವಾಗಿ ಅವಕಾಶಗಳು ಸಿಗ್ತವೆ, ಮತ್ತೆ ಅಲೆಮಾರಿಗಳಿಗೂ ಅವಕಾಶ ಸಿಗ್ತವೆ ಅನ್ನುವಂಥದ್ದು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸದಾಶಿವ ಆಯೋಗ ವರದಿ ಬಂತು, ಅನಂತರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಕೂಡ ಬಂತು. ಅದೆಲ್ಲ ಎಂಪಿರಿಕಲ್ ಡೇಟಾ ತೆಗೆದುಕೊಂಡು ಕೊಡ್ಲಾಯ್ತು. ಯಾಕೆ ಸರ್ಕಾರ ಯಾಕೆ ಈ ವಿಚಾರದಲ್ಲಿ ತುಂಬಾ ಹಿಂದೇಟ್ ಹಾಕುವಂಥದ್ದು, ತುಂಬಾ ಅಳೆದು ತೂಗಿ ಯೋಚನೆ ಮಾಡಿ ನೋಡೋಣ ಮಾಡೋಣ ಅಂತ ಯಾಕೆ ತುಂಬಾ ಕಸರತ್ ಮಾಡ್ತಾ ಇದೆಯಲ್ಲ, ಇದರಿಂದ ಇರುವಂತ ಹುನ್ನಾರಗಳೇನು ಅಂತ? ಅದೇ ಸರ್, ನಮಗೆ ಇದು ದೊಡ್ಡ ಒಂದು ಆತಂಕ ಪಡ್ತಾ ಇರೋದು ಏನಂತ ಹೇಳಿದ್ರೆ, ಒಳ ಮೀಸಲಾತಿ ಯಾವಾಗ ಸ್ಟಾರ್ಟ್ ಆಗಿ ನಾವು ಈಗ ಮಾದಿಗ ಸೋದರ ಜೊತೆಗೆ ನಾವು ಸೇರ್ಕೊಂಡು ನಮಗೆ ಮೀಸಲಾತಿಯಲ್ಲಿ ಇದು ತಗೊಂಡಿಲ್ಲ, ಬಹುಸಂಖ್ಯಾತರೆ ಇವತ್ತು ಒದ್ದಾಡ್ತಿರೋ ಕಾಲಕ್ಕೆ ನಾವು ಅವ್ರ ಜೊತೆಗೆ ಸೇರಿ ಹೋರಾಟ ಮಾಡೋ ಅಂತ ಅವ್ರ ಪಾಪ ನಮ್ ತೆಕ್ಕೆಗೆ ತಗೊಂಡ್ರು. ನಿಜವಾಗ್ಲೂ ಅವ್ರ ಒಂದು ತಾಯಿ ಕರಳು ಇಟ್ಕೊಂಡು ನಮ್ಮನ್ನ ಜೊತೆಗೆ ಸೇರಿಸ್ಕೊಂಡು ಹೋರಾಟ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಒಳ ಮೀಸಲಾತಿ ಅನ್ನೋದಕ್ಕೆ ಈಗ ಸರ್ಕಾರ ಮಾಡ್ತಿರೋ ಇದು ನೋಡಿದ್ರೆ ಒಳ ಮೀಸಲಾತಿಗೆ ಅರ್ಥನೇ ಬರ್ತಾ ಇಲ್ಲ ನನಗೆ. ಒಳ ಮೀಸಲಾತಿ ಯಾಕೆ? ಯಾರು ತಿಂದಿಲ್ಲ, ಯಾರು ಅಶ್ವತ್ಥನ ಒಂದು ಬುಟ್ಟಿಯಲ್ಲಿ ಹಣ್ಣಿದ್ದನ್ನ ಯಾರು ತಿಂದಿಲ್ಲ, ನಾವು ಕೆಲವರೇ ತಿಂದಿದ್ದಾರೆ, ಅವ್ರಿಗೆ ಹಂಚಬೇಕನ್ನೋ ಒಂದು ಉದ್ದೇಶನೇ ಒಳ ಮೀಸಲಾತಿ ಉದ್ದೇಶ. ಆದ್ರೆ ಹಿಂದಿನ ಸರ್ಕಾರದ ಹಿಂದಿಂದ ಇದೆಲ್ಲ ಹೇಳೋದಿಲ್ಲ ನಾನು, ಯಾಕಂದ್ರೆ ಸದಾಶಿವ ಆಯೋಗದಿಂದ ನೋಡಿದ್ದೀವಿ. ಸದಾಶಿವ ಆಯೋಗ ರಚನೆ ಆಗಿದೆ ಇದೇ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದಾಗ, ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ. ಸೊ ಅವ್ರಿಗೆ ಮತ್ತೆ ಸಾಮಾಜಿಕ ನ್ಯಾಯ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯ ಹರಿಕಾರರಾಗಿರೋ ಸಿದ್ದರಾಮಯ್ಯವರು ಮತ್ತೆ ಸಮಾಜವಾದದವರು. ಆಮೇಲೆ ಪದೇ ಪದೇ ಅವರು ಸಮಾಜವಾದದ ಬಗ್ಗೆ ಮಾತಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಹಳೆ ನೋವಿನ ಸಂಖ್ಯೆ, ಯಾಕಂದ್ರೆ ನೋಡಿ ಅವಾಗ ಆಗ್ಲಿಲ್ಲ ಮಾಧುಸ್ವಾಮಿ ಇದು ಸದಾಶಿವ ಆಯೋಗ ರಿಪೋರ್ಟ್ ಇತ್ತು, ಅಲ್ಲೂ ಕೂಡ ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಸಪ್ರೇಟ್ ಕೊಟ್ಬಿಟ್ಟು ಅವರು ಅಗ್ರಸ್ಥಾನದಲ್ಲಿ ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ರು. ಮಾಧುಸ್ವಾಮಿ ರಿಪೋರ್ಟ್ ಅಲ್ಲೂ ಇದೆ. ಆಮೇಲೆ ಜೊತೆಗೆ ನಾನೀಗ ಬೇರೆ ಬೇರೆ ಜನಾಂಗದಲ್ಲೂ ಎಡಬಲದ್ರಲ್ಲೂ ಯಾರು ತಗೊಂಡಿರುವಂತ ಸಮುದಾಯಗಳು ಚಿಕ್ಕಿದಾವೆ, ಅವ್ರ ಪರವಾಗಿ ನಾನು ಇಟ್ಕೊಂತಾನೆ ನಮ್ಮ ಸಮುದಾಯದ ನಾನು ಒಬ್ಬ ಪ್ರತಿನಿಧಿಯಾಗಿ ನಾನು ಮಾತಾಡ್ಬೇಕಾಗ್ತದೆ. ಹಾಗಾಗಿ ಆಮೇಲೆ ಮಾಧುಸ್ವಾಮಿ ಇದು ನೋಡೋದಾದ್ರೆ ಈಗ ಒಳ ಮೀಸಲಾತಿಗೆ ಇಷ್ಟೆಲ್ಲ ಇದಾಗುತ್ತೆ. ಕಳೆದ ಗೌರ್ಮೆಂಟ್ ಅಲ್ಲಿ ಇವ್ರು ಮುಖ್ಯಮಂತ್ರಿ ಬೊಮ್ಮಾಯಿ ಇದ್ರು, ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇತ್ತಲ್ವಾ, ಅದನ್ನ 9 ಶೆಡ್ಯೂಲ್ ತಂದಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲಲ್ಲ. ಹಾಗಾಗಿ ಒಳ ಮೀಸಲಾತಿ ಹೋಗ್ಲಿ, ಸಿದ್ದರಾಮಯ್ಯ ಮೇಲೆ ನಾವು ಕಳೆದ 25 ವರ್ಷದಿಂದ ಅವ್ರ ಸಂಪರ್ಕ ಇದೆ ನಮ್ಗೆ. ಯಾಕಂದ್ರೆ ಬಿ ನಾರಾಯಣ ರಾವ್, ಬಸವ ಕಲ್ಯಾಣ MLA ಏನ್ ತೀರ್ಕೊಂಡ್ರು ನಮ್ಮ ಗುರುಗಳವರು, ಈ ಅಲೆಮಾರಿ ಸಂಘಟನೆ ಕತ್ರವರು. ಹಾಗಾಗಿ ನಾವು ಇವ್ರು ಮಾಡ್ತಾ ಇರೋ ಮಹಾದಾಸಲ್ಲಿ ಇದ್ದಾಗ ಇವರು ಕೂಡ ಮಾಡಕ್ ಮೀನಾಮೇಷ ಎಣಿಸ್ತಾ ಇರೋದು ನಮಗೆ ಬಹಳ ಆತಂಕ ಮತ್ತೆ ಒಂಥರ ಆಶ್ಚರ್ಯ ಅನ್ನಿಸ್ತಾ ಇದೆ ಇವ್ರೆ. ಈಗ ಲೋಕೇಶ್ ಅವ್ರು ನೋಡಿ, ಈಗ ಬಿಜೆಪಿ ಸರ್ಕಾರದಲ್ಲಿ 17% ಇದ್ದದನ್ನ 15% ಇದನ್ನ 17% ಹೆಚ್ಚು ಮಾಡುದು ಅಲ್ವಾ. ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಏನಾಯ್ತು ಅಂದ್ರೆ, ಅದು ಈಗ ತಾತ್ಕಾಲಿಕವಾಗಿ ಅದೇನು ಸ್ಟಾಪ್ ಮಾಡಿ ಅಂತ ಹೇಳಿ ತಾತ್ಕಾಲಿಕವಾಗಿ ಅದು ಒಂದು ರೀತಿ ಸ್ಥಗಿತ ತರ ಆಗಿದೆ. ಆದ್ರೆ ಅದು 15ರಿಂದ 17% ಜಾರಿ ಆಗ್ಬೇಕು ಅಂದ್ರೆ ಅದು 9th ಶೆಡ್ಯೂಲ್ ನಲ್ಲಿ ಅದು ಇದಾಗ್ಬೇಕು ಅಲ್ವಾ, ಸೆಂಟ್ರಲ್ ಕಳಿಸ್ಬೇಕು, ಅಲ್ಲಿ ಅಪ್ರೂವಲ್ ಆಗ್ಬೇಕು. ಆದ್ರೆ ಈಗ ಸಮಸ್ಯೆ, ಈಗ ಆಗ್ರಹ ಪಡಿಸಿರೋದೇನಂದ್ರೆ ನಮಗೆ 17 ಬೇಡ ಸದ್ಯಕ್ಕೆ, ಆಮೇಲೆ ನೋಡೋಣ, ಸುಪ್ರೀಂ ಕೋರ್ಟ್ ಅದು 9th ಶೆಡ್ಯೂಲ್ ನಲ್ಲಿ ಜಾರಿ ಆದ ನಂತರ ಆಮೇಲೆ ಬೇಕಾದ್ರೆ ನೀವು ಮಾಡಿ ಅಂತೆ. ಈಗ 15% ಮಾಡೋದಕ್ಕೇನು ಸಮಸ್ಯೆ ಅಲ್ವಾ. ಈಗ ಸರ್ಕಾರಗಳು ಹೇಳ್ತಿರೋದೇನು ಅಂದ್ರೆ, ಇಲ್ಲ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದು 2% ಹೆಚ್ಚಿಗೆ ಆಗ್ಬೇಕು ಅಂದ್ರೆ 9th ಶೆಡ್ಯೂಲ್ ಅಂತ ಹೇಳಿ ಹೇಳ್ತಾರಲ್ಲ, ಅದು ಬೇಡ. ಈಗ 15% ಅನ್ನೇ ಇವಾಗ ಹೇಳಿದಾರಲ್ಲ, ಏನು 6-6-5 ಅಂತಾನೆ ಹೇಳಿದಾರಲ್ಲ. ಆಮೇಲೆ ಈಗ ಅಲೆಮಾರಿಗಳಿಗೆ ಸಪರೇಟ್ ಆಗಿ 1% ಹೆಚ್ಚಿಗೆ ಕೊಡಿ ಅಂತ ನಾವು ಕೇಳ್ತಿದಾರಲ್ಲ. ಈಗ 15% ಜಾರಿ ಮಾಡಬಹುದಲ್ಲ, ಯಾಕೆ ಮಾಡ್ತಾ ಇಲ್ಲ? ಅದೇ ಸರ್ ನಾನು ಹೇಳೋದು. ಇಲ್ಲಿ ನೋಡಿ, ಇವರು 17ಕ್ಕೆ ಹೋದ್ರು, 17ಕ್ಕೆ ಕಾನೂನು ನೇರವಾಗಿ ಮಾತಾಡೋಣ. ಈಗ ಬಲಗೈ ಸಮುದಾಯದವರು ಹೇಳ್ತಿದ್ದಾರೆ, ಬಲಗೈ ಸಮುದಾಯದವರ ವಿರೋಧ ಇದೆ, ಆ ಸಮುದಾಯದ ಏನು ಸಚಿವರುಗಳ ವಿರೋಧ ಇದೆ, ಅವರು ಇದಕ್ಕೆ ಜಾರಿ ಆಗಕ್ ಬಿಡ್ತಾ ಇಲ್ಲ ಅಂತ ಹೇಳಿ ಒಂದು ರಾಜಕೀಯವಾದಂತ ಆರೋಪಗಳು ಪ್ರತ್ಯಾರೋಪಗಳು ಮಾಡ್ತಾ ಇದ್ದಾರೆ. ಅದು ನಿಜವಾಗಿಯೂ ಅದೇ ಕಾರಣನ, ಅಥವಾ ಒಂದ್ ವೇಳೆ ಈ ರೀತಿ ನಾವು ಮಾಡಿದ್ರೆ
ದಲಿತ ಸಮುದಾಯದ ಓಟುಗಳೇನಾದ್ರು ನಮ್ಗೆ ಕಡಿಮೆ ಆಗ್ಬೋದು ಅಂತನಾ, ಅಥವಾ ಬಲಗೈ ಸಮುದಾಯದ ಶಾಸಕರು ಅಥವಾ ಸಚಿವರ ಕೆಂಗಣಿ ಗುರಿ ಆಗ್ಬೇಕಾಗತ್ತೆ ಅಂತನಾ? ಏನಿದು? ಎಲ್ಲ ಸರಿಯಾಗಿದೆ, ಮಾಡೋದಕ್ಕೆ ಅವಕಾಶ ಇದೆ, ಯಾಕೆ ಮಾಡ್ತಾ ಇಲ್ಲ? ಇಷ್ಟೊಂದು ಚಟುವಟಿಕೆ ಬೇಕಾ? ಹೋರಾಟಗಳು ಮಾಡ್ಬೇಕಾ? ಆಮೇಲೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ಆದ್ರೆ ಅವಕಾಶ ಇದೆ, ಯಾಕೆ ಮಾಡ್ತಾ ಇಲ್ಲ? ಅದೇ ಸರ್ ನಾನು ಹೇಳೋದು, ಈಗ ಇಚ್ಛಾಶಕ್ತಿ ಬೇಕು. ಇವ್ರು ಯಾಕೆ ಮಾಡುತ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಯಾರ್ದು ವಿರೋಧ ಇರೋದು ಬಹಿರಂಗ ಆಗಿದೆ. ಯಾಕಂದ್ರೆ ಈಗ ಎಲ್ಲರೂ ಕೂಡ ನಾವು ಅಂಬೇಡ್ಕರ್ ಮಕ್ಕಳುಗಳೇ, ನಾವು ಎಡ ಬಲ ಮತ್ತು ಅಲೆಮಾರಿಗಳು. ಈಗ ಆ ಬುದ್ಧ ಬಸವ ಅಂಬೇಡ್ಕರ್ದ ಆಶಯಗಳೇನಿದೆ, ಯಾರು ಕಟ್ಟ ಕಡೆ ವ್ಯಕ್ತಿ ಇದನ್ನೋ ಅವನಿಗೂ ಜೊತೆ ಕರ್ಕೊಂಡು ಹೋಗ್ಬೇಕು, ಅವನಿಗೂ ಸಮಾನದ ಹಕ್ಕು ಕೊಡಬೇಕು, ಅವನಿಗೆ ಸಮಾನತೆಯನ್ನ ನಾವು ಕಾಪಾಡ್ಕೋಬೇಕು ಅಂತ ಇದೆ. ಮತ್ ನಾನು ಇವತ್ತು ನಮ್ಮ ಎಡಬಲ ಸಹೋದರಿಗಾಗ್ಲಿ, ನಾನು ಇನ್ನೊಬ್ಬರಿಗೆ ಹೇಳೋದಾದ್ರೆ, ಮುಖ್ಯಮಂತ್ರಿ ಆದಿಯಾಗಿ ಮತ್ತೆ ಸಮಾಜ ಕಲ್ಯಾಣ ಸಚಿವರು ಎಸ್ ಸಿ ಮಹದೇವಪ್ಪ ಅವ್ರಿಗಾದ್ರು ನಾ ಹೇಳೋದಾದ್ರು, ನಾನು ಯಾಕಂದ್ರೆ ಅವರು ಆ ಹಾದಿಯಲ್ಲಿ ನಡೆದು ಬಂದವರು, ಆ ತತ್ವ ಸಿದ್ಧಾಂತಗಳನ್ನ ಮೈಗೂಡ್ಸ್ಕೊಂಡವ್ರು. ಹಾಗಾಗಿ ನಾನು ಕೇಳ್ತೀನಿ, ಅವರು ಸಿಎಂ ಸಿದ್ದರಾಮಯ್ಯಂದಾಗ್ಲಿ ಎಸ್ ಸಿ ಮಹದೇವಪ್ಪಂದಾಗ್ಲಿ ಭಾಷಣಗಳು ಸ್ಟಾರ್ಟ್ ಆಗೋದೇನೆ ಬುದ್ಧ ಬಸವ ಅಂಬೇಡ್ಕರ್ ಇಂದ ಸರ್, ಅಂಬೇಡ್ಕರ್ ಆಶಯದಿಂದ ನಾವು ಸಮಾಜ ಕಲ್ಯಾಣ ಸಚಿವರು ಹೇಳಿದ್ರು. ಅಲ್ಲಿಗೆ ನೀವು ಇವತ್ತು ಹೇಳ್ಬೇಕಂದ್ರೆ, ಈ ನೆಲದ ಮೂಲ ನಿವಾಸಿಗಳು ನಾವು, ಈ ಭೂ ಒಡೆಯರು ನಾವು, ಈ ನೆಲದ ಮೂಲ ನಿವಾಸಿಗಳು ಯಾರು ಇದೇ ಅಲೆಮಾರಿ ಆದಿವಾಸಿಗಳು. ಈ ತರ ಒಂದು ಮೂಲ ನಿವಾಸಿಗಳನ್ನ ಇವತ್ತು ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಕೂಡ ಸರಿಯಾದ ಒಂದು ವಿಳಾಸ ಕೊಡ್ದೇನೆ, ಅಡ್ರೆಸ್ ಇಲ್ದೇನೆ, ವಿಳಾಸ ಇಲ್ಲದೆ ಬೀದಿಯಲ್ಲಿ ಬಿಕಾರಿ ತರ ಬದುಕ್ತಾ ಇದೀವಿ. ಕೊನೆಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡೋದ ಮೇಲೇನು, ಅದ್ರ ಆದೇಶ ಮೇಲಾದ್ರೂ ನೀವು ಮಾಡೋ ಇಚ್ಛಾಶಕ್ತಿ ತೋರ್ದೇನೆ ಬರೀ ನೀವು ಭಾಷಣ ಮಾಡಿದ್ರೆ ಬುದ್ಧ ಬಸವ ಅಂದ್ರೆ ಪ್ರಯೋಜನ ಏನು ಬಂತು? ಈಗ ಮೊನ್ನೆ ಒಂದು ಬಿಲ್ ತಂದ್ರು, ನಾವು ಮೊನ್ನೆ ಒಂದು ಬಿಲ್, ಯಾವ್ದು ಇವ ನಮ್ಮವ ಇದು ಮ್ಯಾರೇಜ್ ಇಂಟರ್ಕಾಸ್ಟ್ ಮ್ಯಾರೇಜ್ ಅನ್ನೋದು ಅಂತ ತಂದ್ರು. ಹಂಗಾರೆ ನಮಗೂ ಹೇಳ್ತಾರೆ, ಸಿಎಂಗಳು ಸದನದಲ್ಲಿ ಸಾಕಷ್ಟು ಹೇಳಿದ್ದಾರೆ, ನನಗೆ ಕಟ್ಟ ಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಕೊಡ್ಬೇಕು, ಇವ ಯಾರವ ನಮ್ಮವ ಅನ್ನೋ ತರದಲ್ಲೇ ಇರ್ಬೇಕು ಅಂತ. ಹಾಗಾದ್ರೆ ಎಲ್ಲ ಬಂತು ನಿಮ್ಮ ತತ್ವ ಸಿದ್ಧಾಂತ ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಎಲ್ಲಿ ಬಂತು ಹೇಳಿ ನೋಡೋಣ. ನೋಡಿ, ನಾವು ಇಲ್ಲಿ ಒಂದು ಸುರೇಶ್ವರ ಇನ್ನೊಂದು ಬಹಳ ಗಂಭೀರವಾದ ವಿಷಯ ಹೇಳ್ತೀನಿ. ನಮಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ. ಇವತ್ತು ಬೀದಿಯಲ್ಲಿ ಇದೀವಿ, ನಮ್ಮ ಮಕ್ಕಳು ಮರಿ ಇವತ್ತು ಅನಿವಾರ್ಯ ನಾವು ಎಜುಕೇಶನ್ ಮಾಡ್ಲಿಲ್ಲ ಅಂದ್ರೆ ಪರ್ಯಾಯ ವ್ಯವಸ್ಥೆನೇ ಇಲ್ಲ ನಮಗೆ. ಸೊ ಎಜುಕೇಶನ್ ಮಾಡೋಕ್ಕೂ ನಮಗೆ ದಾರಿ ಇಲ್ಲ. ಇದೊಂದೇ ಅಸ್ತ್ರ ಇರೋದು. ಈಗೇನು ಸಂವಿಧಾನದಲ್ಲಿ ಒಂದಲ್ಲೇ ನಮಗೆ ಕಾಪಾಡೋದು, ಮತ್ ಜೊತೆಗೆ ಈ ಕೊಟ್ಟಿರೋ ಸುಪ್ರೀಂ ಕೋರ್ಟ್ ಆರ್ಡರ್, ಇದನ್ನು ಮಾಡ್ದೇನೆ ಇವರು ಮಾಡಿದ್ರೆ ನಾವು ಇನ್ನು ಎಲ್ಲಿಗೆ ಹೋಗ್ಬೇಕಾಗಾರೆ? ಕರೆಕ್ಟ್. ಈಗ ನೋಡಿ, ಇದು ಮತ್ತೆ ಮುಂದೆ ಮಾತಾಡೋಣ. ಈಗ ಅಲೆಮಾರಿಗಳು, ಈಗ ನೀವು ಹೇಳ್ತಿದ್ರಿ, ಒಂದು ಕಡೆ ಈ ದಲಿತ ಸಮುದಾಯದಲ್ಲೇ ಎಡಗೈ ಸಮುದಾಯ ಬಹಳ ಅನ್ಯಾಯಕ್ಕೊಳಗಾಗಿದೆ, ನಮಗೆ ಏನು ಸರಿಯಾದ ಪ್ರಮಾಣದಲ್ಲಿ ಸಾಮಾಜಿಕ ನ್ಯಾಯ ಬೇಕು ಅಂತೇಳಿ ಒಂದು ಎಡಗೈ ಸಮುದಾಯ ಕೇಳ್ತಿರುವಂತದ್ದು, ಬಲಗೈ ಸಮುದಾಯದ ಒಂದು ಗುಂಪುಗಳು, ಇದ್ರ ನಡುವೆ ಅಲೆಮಾರಿ ಸಮುದಾಯಗಳು, ನೀವು ಹೇಳಿದಾಗೆ ಎಷ್ಟೋ ಸಮುದಾಯಗಳಿಗೆ ಇವತ್ತಿಗೂ ಒಂದು ಜಾತಿ ಅಸ್ಮಿತೆ ಇಲ್ಲ, ಅವರಿಗೆ ಮನೆ ಇಲ್ಲ, ಸೂರಿಲ್ಲ, ರಾಜಕೀಯ ಅವಕಾಶಗಳಂತೂ ಅವರಿಗೆ ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಮತ್ತೆ ಉದ್ಯೋಗಗಳಂತೂ ಅವ್ರು ಇಲ್ಲವೇ ಇಲ್ಲ. ಒಂದ್ ರೀತಿ ಇಲ್ಲದ ಹಾಗೆ ಬದುಕಿದ್ದು ಸತ್ತಂತ ಸ್ಥಿತಿಯಲ್ಲಿ ಅಲೆಮಾರಿಗಳು ಈ ಕರ್ನಾಟಕದಲ್ಲಿ ಬದುಕ್ತಾ ಇದ್ದಾರೆ. ಅಂತ ಸಮುದಾಯಗಳನ್ನ ಈಗ ಏನು ಬಲಗೈ ಸಮುದಾಯದ ಒಂದು ಗುಂಪಲ್ಲಿ ಸೇರಿಸಿದ್ರೆ, ಈ ದೊಡ್ಡ ಏನು ಅದನ್ನ ಹೆಂಗೆ ಕಲ್ಪನೆ, ತಿಮಿಂಗಲಗಳ ನಡುವೆ ಸಣ್ಣ ಮೀನುಗಳು ಹೆಂಗ್ ಬದುಕಕ್ ಸಾಧ್ಯ, ಹೆಂಗ್ ಹೋರಾಡಕ್ ಸಾಧ್ಯ ಅನ್ನೋ ಒಂದು ವ್ಯಾಖ್ಯಾನ ಮಾಡ್ಲಾಗ್ತದೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅಲ್ಲ, ಖಂಡಿತ ಇವರು ಈಗ ಮಾದಿಗರಂತೂ ಬಹುತೇಕವಾಗಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಅನ್ಯಾಯ ಆಗಿದೆ ಅಂತ ನಾವು ನಿಜವಾಗ್ಲೂ ಅವ್ರು ಬಹಳ ನಾವು ಕೃತಜ್ಞತಾ ಪೂರ್ವಕವಾಗಿ ತಿರುಗಿಗಳಾಗಿರ್ತೀವಿ. ಯಾಕಂದ್ರೆ ಅವ್ರು ಆ ಸ್ಥಾನನ ನಮಗೆ ಕೊಟ್ಟು, ನಮ್ಗೆ ತಾಯಿ ಮಡಿಲು ಕೊಟ್ಟು ನಮಗೆ ಜೊತೆಗೆ ಇಟ್ಕೊಂಡಿದ್ದಾರೆ. ಹಾಗೇನೆ ನೋಡಿ, ನಿಮ್ಗೆ ಒಂದು ಹೇಳ್ತೀನಿ, ನಾವು ಅಲೆಮಾರಿ ಸಂಘಟನೆ ಮಾಡಕ್ 30 ವರ್ಷ ಆಯ್ತು, ನಿಮ್ಗೆ ಗೊತ್ತಿದೆ ಎಲ್ಲಾನು, ನೀವು ಅದೊಂದು ಭಾಗವಾಗಿದ್ದೆ. ಬಟ್ ನಮ್ಗೆಲ್ಲ ನಾವು ಅಸಂಘಟಿತರಾದವರು ಒಂದು ಮುಖ್ಯ ವಾಹಿನಿಗೆ ಬರುವಂತ ನಾವು ಸಂಘಟಿತರಾಗಬೇಕಾರೆ ನಮಗೆಲ್ಲರೂ ಪಕ್ಷ ಭೇದ ಬರ್ತ್ಬಿಟ್ಟು ಎಡ ಬಲ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಸುರೇಶ್ ಅವರೇ, ಎಲ್ಲರೂ ಕೂಡ ನಮ್ಮನ್ನ, ನಾನು ಇದು ಮಾಡಕ್ ಹೋಗೋದಿಲ್ಲ, ಬಿ.ಟಿ. ಲಲಿತಾ ನಾಯ್ಕರು ನಮ್ಗೆ ಎಷ್ಟು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆಮೇಲೆ ಬಲಪದಿಂದ ಇವರು ಡಿ.ಜಿ. ಸಾಗರ್ ಇರ್ಬೋದು, ಮತ್ತೆ ಹಿಂದೂ ಹೊನ್ನಾಪುರ, ಸಾಕಷ್ಟು ಜನ ಎಲ್ಲ ನಮಗೆ ಸಂಘಟನೆಗೆ ನಮ್ ಜೊತೆಗೆ ಸಾಥ್ ಕೊಟ್ಟಾರೆ. ಆದ್ರೆ ಒಳ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡುವಾಗ ಕೂಡ ಇಲ್ಲ, ಬೇಕೇ ಬೇಕು ಅಂತೇಳಿ ಇವರೆಲ್ಲ 101 ಜಾತಿನೂ ಹೋರಾಟಗಳು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಆದಾಗೂ ಕೂಡ ಇಲ್ಲ, ಆಗ್ಲೇಬೇಕು, ಇದು ಆಗ್ಲೇಬೇಕು ಅಂತಾನು ಹೇಳಿದ್ದಾರೆ.
ಯಾವಾಗ ನಾಗಭೂಷಣ ಕಮಿಟಿ ವರದಿ ಹೊರಗೆ ಬಂತು ಅವಾಗ ನಮ್ಮ ಅಣ್ಣ ತಮ್ಮದು ನೀವು ಅಂತರನ್ನ ಕಾಪಾಡ್ಕೊಂಡು ನಮ್ಮಲ್ಲಿ ನೀವು ಇದು ಮಾಡೋದಾದ್ರೆ ಇವತ್ ನಾವು ಯಾರು ಸುಳ್ಳು ಹೇಳ್ಬೋದು, ಸುರೇಶ್ ನಾವು ಸುಳ್ಳು ಹೇಳ್ಬೋದು, ನಾವು ತಗೊಂಡಿಲ್ಲ ಮಾಡಿಲ್ಲ ಅಂತ. ಅಂಕಿ ಅಂಶ ಸಮೇತ ಯಾವ ಯಾವ ಇಲಾಖೆಯಲ್ಲಿ ಎಲ್ಲೂ ಇನ್ನೂ ಅವ್ರ ಖಾತೆನೇ ತೆಗ್ದಿಲ್ಲ ಅಂತ ಅಲೆಮರಿಗೆ ಹೇಳೋರ್ ಬೇಕಾದ್ರೆ ನಿಮಗೂ ಒಂದ್ ಸ್ವಲ್ಪ ತಾಯಿ ಕರಳು ನೀವು ಪ್ರದರ್ಶನ ಮಾಡ್ಲೇಬೇಕಾಗತ್ತಲ್ಲ ಅಣ್ಣಂದ್ರ. ನೋಡಿ ನೀವು ಎಲ್ಲೋದ್ರು ನೀವು ಎಲ್ಲಿಗೆ ಹೋಗ್ಬೋದು, ಯಾವ ಕೋರ್ಟ್ ಹೋಗ್ಬೋದು? ಸುಪ್ರೀಂ ಕೋರ್ಟೇ ಹೇಳಿದೆ. ಮತ್ತಿನ್ನೆಲ್ಲಿ ನಿಮ್ಮ ಆತ್ಮ ಅನ್ನೋ ಒಂದು ನಿಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಆತ್ಮವಿಮರ್ಶೆ ಆತ್ಮಾವಲೋಕನ ಮಾಡ್ಕೊಂಡು ನೀವು ಕೊಡ್ಬೇಕಾಗ್ತದೆ ಅಂತ ನಾನು ಹೇಳಕ್ ಬರ್ತೀನಿ. ಈಗ ಸರ್ಕಾರ ಹೇಳ್ತಾ ಇದೆ, ನೋಡೋಣ ನಾವು ಮತ್ತೆ ಒಂದು ವಿಶೇಷವಾದಂತ ಕ್ಯಾಬಿನೆಟ್ ಅನ್ನ ಕರೆದು ಒಂದು ನಿರ್ಣಯಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನು 56,000 ಏನು ಉದ್ಯೋಗ ನೇಮಕಾತಿ ಮಾಡ್ಕೊಳ್ತೀವಲ್ಲ, ಅದರಲ್ಲಿ ಈ ಒಳ ಮೀಸಲಾತಿಯ ಏನು ರಿಸರ್ವೇಶನ್ ವಿಚಾರಗಳು ಕೂಡ ಅನುಷ್ಠಾನ ಆದಾಗ ಈ ಒಂದು ಹೋರಾಟಕ್ಕೆ ಒಂದು ಸಾರ್ಥಕತೆ ಬರ್ತಿಲ್ಲ. ಅಂದ್ರೆ ಸುಮ್ನೆ ಒಳ ಮೀಸಲಾತಿ ಹೋರಾಟಕ್ಕೆ ಈ ಉದ್ಯೋಗದಲ್ಲಿ ಇದನ್ನ ಅನುಷ್ಠಾನ ಮಾಡ್ಲಿಲ್ಲ ಅಂದ್ರೆ ಅದು ನ್ಯಾಯ ಸಿಕ್ಕಂಗ ಆಗಲ್ಲ ಅಂತ ಅನ್ನುವಂಥದ್ದು. ರಾಜ್ಯಾದ್ಯಂತ ಹೋರಾಟಗಳು ನಡೀತಿದಾವೆ. ಹಲವಾರು ಸಮುದಾಯಗಳು ಕೂಡ ನಮಗೆ ಪ್ರತ್ಯೇಕವಾದಂತ ಮೀಸಲಾತಿ ಅದರಲ್ಲೇ ಒಂದು 1% 10% ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈಗ ಮುಂದಿನ ಏನು ನಡೆಗಳು, ಮತ್ತೆ ಸರ್ಕಾರ ಇದನ್ನ ಹಿಂಗೆ ಮೀನಾಮೇಷ ಎಣಿಸ್ತಾ ಇದೆ, ಏನ್ ಮಾಡ್ಬೇಕು ಅಂತ ಅದಕ್ಕೂ ಸರ್ಕಾರಕ್ಕೆ ಈಗ ಒಂದು ಇಚ್ಛಾಶಕ್ತಿ ಇದ್ದಂಗೆ ಕಾಣ್ತಾ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಅದನ್ನ ತೋರಿಸ್ಬೇಕಾಗಿತ್ತು. ಈಗ ದೇವರಾಜ ಅರಸು ಅವ್ರಿಗೆ ಅವನೂರು ಆಯೋಗವನ್ನ ಜಾರಿ ಮಾಡೋ ಸಂದರ್ಭದಲ್ಲಿ ಎಷ್ಟು ಪ್ರೆಸರ್ ಇತ್ತು, ಇರ್ಲಿಲ್ವಾ? ಅವನೂರು ಆಯೋಗದ ವರದಿಯನ್ನ ವಿಧಾನಸೌಧದಲ್ಲೇ ಸುಟ್ಟಾಕಿದ್ರು, ಇತ್ತು ತಾನೆ? ಪ್ರಬಲ ಜಾತಿಗಳ ಒತ್ತಡ ಇತ್ತು ತಾನೆ? ಆದ್ರೆ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ದಮನಿತ ಸಮುದಾಯಗಳನ್ನ ಮುನ್ನೆಲೆಗೆ ತರಬೇಕು ಅನ್ನುವಂತ ಒಂದು ಬದ್ಧತೆ ಇತ್ತು ಅವರಿಗೆ, ಪ್ರಾಮಾಣಿಕವಾದ ಬದ್ಧತೆ. ಈಗ ಇವ್ರಿಗೆ ಪ್ರೆಸರ್ ಇದೆ, ಅದಿದೆ, ನಮಗೆ ಓಟ್ ಹಾಕಲ್ಲ, ಅದಾಗಲ್ಲ ಅಂತ ಹೇಳಿ ಇವ್ರಿಗೆ ಸುಮ್ಮನೆ ನಾವು ಸಾಮಾಜಿಕ ನ್ಯಾಯ, ನಾವು ಸಮಾಜವಾದಿಗಳು, ಬಾಯಿ ಎತ್ತಿದೆ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರಲ್ಲ, ಮತ್ತೆ ಇದು ತೋರಿಸ್ಬೇಕಲ್ವ ಇವರು? ಹಂಗಂದ್ರೆ ಇವ್ರು ಮಾತಾಡೋದೆಲ್ಲ ಸುಮ್ಮನೆ ಭಾಷಣ ಅನ್ನೋ ತರ ಅನ್ಸಲ್ವಾ? ಇದು ಸ್ಥಾಪಿತ ಆಗ್ತಾ ಇದೆಯಲ್ಲ ಸರ್. ಈಗ ನೋಡಿ, ಈಗ ನೀವು ಆ ತರ ಹೇಳೋದಾದ್ರೆ ಇವ್ರು ತಗೊಂಡಿರೋದು ಇಷ್ಟು ವರ್ಷ ಎಂಜಾಯ್ ಮಾಡಿರೋದು ಇವರು. ಅದರಲ್ಲಿ ಮಾದಿಗರು ಎಂಜಾಯ್ ಮಾಡಿಲ್ಲ, ಪಾಪ ಅವರೇ ಹೋಗಿರೋದು ಹೋರಾಟಕ್ಕೆ, ಎಂಜಾಯ್ ಮಾಡಿದ್ರು ನಮ್ಮ ಅಣ್ಣ ತಮ್ಮಂದಿರುಗಳು. ಈಗ ನೀವು ಅಲೆಮಾರಿ ಅಂತ ಖಾತೆನೇ ತೆಗ್ದಿಲ್ಲ. ಆ ತರ ನಾವು ಹೇಳೋದಾದ್ರೆ ನಾಗಭೂಷಣ ಆಯೋಗ ಆದಾಗ ನಾವೆಲ್ಲ ಇದು ಮಾಡಿದ್ದು, ನಮ್ಗೆ ಅದ್ರ ಬಗ್ಗೆ ಅಷ್ಟು ಜ್ಞಾನಗಳು ಇರಲಿಲ್ಲ. ಅವಾಗ ನಾವೇನ್ ಮಾಡಿದ್ವಿ, ಸರ್ ನೋಡಿ ನಮ್ಗೆ ಹಿಂಗಾಗಿದೆ, ನಮ್ಗೆ 2-3% ಕೊಡ್ಬೇಕು ಅಂತ ನಾವು ಸುಮ್ಮನೆ ಹೇಳ್ಕೊಂತ ನಾವು ಡಿಮ್ಯಾಂಡ್ಗಳು ಕೊಟ್ಟಿದ್ವಿ ನಾವು. ಆದ್ರೆ ಇವತ್ತು 2% ಅಲ್ಲ 3% ಕೊಟ್ಟು ತಪ್ಪಿಲ್ಲ. ಇಲ್ಲಿ ಪಕ್ಕದ ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ, ಆಂಧ್ರದಲ್ಲಿ ಕೊಟ್ಟಿದ್ದಾರೆ. ಬರೀ 3 ಲಕ್ಷ ಅಂತ ಇರುವಂತ ಅಲೆಮಾರಿಗಳನ್ನ 3% ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಅವ್ರು ಕೊಟ್ಟರು ತಪ್ಪಲ್ಲ, ತಾಯಿ ತನ ತೋರಿಸಿ ಅವ್ರು ಕೊಡ್ಬೇಕಿತ್ತು. ಕಾರಣ ಏನಂದ್ರೆ 78 ವರ್ಷದ ಅನುಪಾತ ಸರಿ ಹೋಗ್ಬೇಕಂದ್ರೆ ನಮ್ಗೆ ಈಗ 2-3% ಕೊಟ್ಟು ಒಂದ್ 20 ವರ್ಷ ನಮಗೆ ಬಿಡ್ಬೇಕು. ಆ ಅನುಪಾತ ಸರಿಗಟ್ಬೇಕಂದ್ರೆ ಅವಕಾಶನೇ ಪಡೆದಿಲ್ವಲ್ಲ ಅವ್ರು. 100 ವರ್ಷಗಳಿಂದ ಅವ್ರು MLA-ಗಳಾಗಿಲ್ಲ, ಅವ್ರು ಸರ್ಕಾರಿ ನೌಕರಿ, ಮನೆ ಇಲ್ಲ, ಅವ್ರಿಗೆ ಸೌಲಭ್ಯಗಳೇ ಇಲ್ವಲ್ಲ. ತಪ್ಪೇನ್ ಕೊಟ್ಟಿ ಅದು ಕೊಡಕ್ಕೆ ಅವಕಾಶ ಇತ್ತು, ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ನಾವು ನಾಗಮೋಹನ್ ದಾಸ್ ಅವರು ಹೇಳೋರು, ಇಲ್ಲಪ್ಪ ನಿನಗೂ ನಮಗೆ ಕೊಡ್ಬೇಕು 2-3% ಅಂತ ಇದೆ, ಬಟ್ ಕೆಲವೊಂದು ಇಲ್ಲಿ ಮಾನದಂಡಗಳಿದೆ, ಇಷ್ಟಿಷ್ಟು ಜನವರ್ಗಕ್ಕೆ ಇಷ್ಟು ಅಂತ. ಹಂಗಾಗಿ ನೀವು ನಾನು ಬಲ ಸಮುದಾಯ ಅಣ್ಣಂದರಿಗೆ, ಅಕ್ಕ ತಂಗಿಯರಿಗೆ, ತಾಯಿಂದರಿಗೆ ನಾನು ಕೇಳ್ಕೊಂತೀನಿ, ನೀವು ನಮ್ಮ ಜೊತೆಗೆ ನಮ್ 49 ಅಲ್ದೇನೆ, ನಮ್ಗೆ 2-3% ಅಲ್ಲ, 1% 49 ಅಲ್ದೇನೆ ಮತ್ತೆ 10 ನಿಮ್ಮ ಸೋದರನ ನಮ್ ಜೊತೆ ಕಳ್ಸಿದ್ರಿ ನೀವು, 10 ಸಮುದಾಯನ. 49 + 10 59 ಆಯ್ತು. ನಾವ್ ಆವಾಗ್ಲೂ ಕೂಡ ನಮ್ಮ ಅಣ್ಣ ತಮ್ಮದ್ರೆ ಬಿಡಪ್ಪ ಇರ್ಲಿ ಅಂತೇಳಿ ಜೊತೆಗೆ ನಾವು ಇಟ್ಕೊಂಡು ನಾವು 1% ಅಲ್ಲಿ ಹೋಗ್ತೀವಿ, ನಮಗೆ ಕೊಡಿ ಅಂತ ಹೇಳಿದ್ರೆ, ನೀವು ಅದಕ್ಕೂ ಅಡ್ಗಲ್ ಹಾಕಿ ನೀವು ತಗೊಂಡೋಗಿ ಹಠ ಮಾಡಿ ನೀವು ಅಲ್ಲಿ ನೀವು ಸೇರ್ಸ್ಕೊಂಡ್ರೆ ಹೆಂಗ್ ಸಾಧ್ಯ? ಈಗ ನಮ್ ಪಾಲು ಇಟ್ಕೊಂಡೆ, ನಮ್ದೀಗ ಏನಪ್ಪ ಅವರು ಏನು ಇವರು ಇದು ಹೇಳ್ತಾರೆ, ಲಂಬಾಣಿ ಬೋಯಿ ಕೊರ್ಮ ಕೊರ್ಚ ಇದೆಯಲ್ಲ, ಅವ್ರು 4% ಜೊತೆಗೆ ನಮ್ದು 1% ನಮ್ ಪಾಲ್ತಾನೆ ಇರೋದು. 5 ಡಬ್ರಿ ಅನ್ನ ಕೊಡುವಾಗ ನಮ್ ಒಂದ್ ಡಬ್ರಿ ನಮ್ದೇನೆ, ಒಂದು ಪಾತ್ರೆ ನಮ್ದೇನೆ, ಅಲೆಮರಿಗಳ್ದೇನೆ. ನಮ್ಮ ಹೆಸರು ಮೇಲೆ ಅನ್ನ ಇದ್ದದನ್ನ ಏನಪ್ಪ ನಮಗೆ ಬೇಡ, ನೀವು ಇಷ್ಟು ವರ್ಷ ಜೊತೆ ಕೊರ್ಕೊಂಡು ಊಟ ಮಾಡಿದ್ದು ಸಾಕು, ನಾವ್ ಅತ್ಲಾಗ ಒಂಚೂರು ಮರೆಯಲ್ಲಿ ನಾವು ಹಂಚ್ಕೊಂಡು ತಿನ್ಕೊಂತೀವಿ, ನಮ್ಗೆ ಡಬ್ರಿ ನಮಗೆ ಕೊಡಿ ಅಂದ್ರೆ ಅದು ಇಲ್ಲೇ ಇರಲಿ ಅಂದ್ರೆ ಯಾವ ನ್ಯಾಯ? ನೀವ್ ಎಲ್ಲಿ ನೋಡಿ ಯಾವ ಸರ್ಕಾರ ಈಗ ನೀವು ಆ ರೋಸ್ಟರ್ ಬಿಂದುಗಳನ್ನ ನಾವು ದಡ್ಕೊಂಡ್ ಬರೋದಾಗ ಸಾಧ್ಯ ಇದೆಯಾ ಸುರೇಶ್ ಅವರೇ? ಮತ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇವರೆಲ್ಲ ಅರ್ಥ ಮಾಡ್ಕೋಬೇಕು, ಅಂಕಿಅಂಶಗಳಿದೆ, ಅಧ್ಯಯನಗಳಾಗಿದೆ. ನಾವು ಕಳೆದ 25 ವರ್ಷದಲ್ಲಿ ಲಿಟ್ರಸಿ ರೇಟು ಕೇವಲ 2% ಇದ್ದಿದ್ದು. ನಮ್ಮಮ್ಮ ನನ್ನನ್ನು ಓದಿಸಿ ಒಂದು ಸರ್ಕಾರಿ ನೌಕರನ್ನು ಮಾಡ್ಬೇಕನ್ನ ಇದ್ದಿದ್ದು. ನಾನು SLC ಅಲ್ಲಿ
ಆಟೋ ಓಡ್ಸಕ್ ಹೋಗ್ಬಿಟ್ಟೆ ನನ್ನ ಇದಕ್ಕೆ ನಾ SLC ಫೇಲ್ ಇವತ್ತು ಪಾಸ್ ಮಾಡಿಲ್ಲ. ಸೊ ಈಗ ನಾವೊಂದು ಸಂಘಟಿತರಾಗ ಒಂದು 25% ಎಜುಕೇಶನ್ ಲಿಟ್ರಸಿ ರೇಟ್ ಅನ್ನ ತಂದಿದೀವಿ. ಈಗ ನಮ್ಮಲ್ಲಿ ನೀವು ಒಂದು 100 ಹುದ್ದೆ ಬಂದ್ರೆ ನಮ್ಮನ್ನ ದಾಟ್ಕೊಂಡು ಎ ಗ್ರೂಪ್ ಅಲ್ಲೇ ನಾವು ಇದೆ ಅನ್ಕೊಂಡ್ರಿ, ಅದ್ರಲ್ಲಿ 5-6 ಹುದ್ದೆ ನಾವು 10 ಹುದ್ದೆ ತಗೊಳಕ್ ಕಷ್ಟ, 90 ಕೆಳಗೆ ನಿಮ್ಗೆ ಸಿಗೋದು. ಆ ಒಂದು ತಾಯ್ತನ ನೀವು ತೋರ್ಬೇಕಲ್ವಾ? ಅಂದ್ರೆ ಒಂದು ನಂಬಿಕೆ ಇದೆ ಸುರೇಶ್ ಅವರೇ, ನಾವ್ ಇವತ್ತು ಹೋರಾಟ ಮಾಡ್ತಾ ಇರೋದು ಅದಕ್ಕೆ. ನೋಡಿ, ಭಿಕ್ಷೆ ಬೇಡ ಅದು ಕೋರ್ಟಿಗೆ ಹೋಗಿದೀವಿ. ಏನಕ್ಕೆ ಹೋಗಿದೀವಿ ಅಂತ ಹೇಳಿದ್ರೆ, ನಾವು ಸಂವಿಧಾನ ನಂಬಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಒಂದೇ ನಮಗೆ ಕಾಪಾಡೋದು. ಇವ್ರು ಯಾರು ಸುಮ್ನೆ ಸರ್, ಇವ್ರದೆಲ್ಲ ಗೊತ್ತಾಗ್ಬಿಡುತ್ತೆ ನಮ್ಗೆ. ಮಾತಾಡ್ಬಾರ್ದು ಸರ್ ಇಷ್ಟೆಲ್ಲ ಇಳಿಸ್ಕೊಂಡು. ಈಗ ನೋಡಿ, ಜಾತಿ ಭೇದ ಬರ್ತು, ಮನುಷ್ಯತ್ವ ಇರೋರೆಲ್ಲ ಕೂಡ ಯಾರು ಬುದ್ಧಿಜೀವಿಗಳಿರ್ಬೋದು, ಸಾಮಾಜಿಕ ಹೋರಾಟಗಾರ ಇರ್ಬೋದು, ಇಲ್ಲ ಅನ್ಯಾಯ ಆಗಿದೆ ಕೊಡ್ಬೇಕು, ಅವರಲ್ಲೇ ಅವ್ರ ಸಮುದಾಯದಲ್ಲೇ ಒಂದು 50-60% ಮೇಲೆ ನಮಗೆ ನಮ್ಮ ಪರ ಮಾತಾಡ್ತಾರೆ. ನೀವು ಕೆಲವರು ಮಾತ್ರ ನೀವು ಈ ತರ ಹಠ ಹಿಡ್ಕೊಂಡು ಕುತ್ಕೊಂಡ್ರೆ, ನೀವು ದಯಮಾಡಿ ಇನ್ಮೇಲೆ ನೀವು ಯಾವುದೇ ಭಾಷಣ ಕಾರ್ಯಕ್ರಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅಂತ ಮಾತಾಡೋ ಯಾವುದೇ ನೈತಿಕತೆ ನಿಮ್ಗೆ ಕಾಣೋದಿಲ್ಲಲ್ಲ ಅಂತ ನಾನು ಆಗ್ರಹ ಪಡಿಸ್ತೀನಿ ಸರ್. ಓಕೆ, ಕೊನೆಯದಾಗಿ ನಮ್ಮ ಆಶಯವೂ ಕೂಡ ಅದೇನೆ, ಆದಷ್ಟು ಬೇಗ ಇದು ಈ ಒಳ ಮೀಸಲಾತಿಯ ಹೋರಾಟಗಳು ನಿಂತು ಅವರ ಬೇಡಿಕೆಗಳೇನಿದ್ದಾವೆ ಎಂದು ನ್ಯಾಯಯುತವಾಗಿ ಕೇಳುವಂತ ಬೇಡಿಕೆಗಳು ಅದು ಅನುಷ್ಠಾನ ಆದಾಗ ಅವಕಾಶ ವಂಚಿತ ತಬ್ಬಲಿ ಸಮುದಾಯಗಳಿಗೆ, ಅವಜ್ಞೆಗೊಳಗಾದ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ. ಈಗ ಹೋರಾಟಗಳು ಕೂಡ ನಡೀತಾ ಇದಾವೆ. ಈಗ ಮುಂದಿನ ನಿಮ್ಮ ನಡೆಗಳೇನು? ಸರ್ಕಾರ ಗೊತ್ತಿಲ್ಲ, ಮಾಡಬಹುದು, ಮಾಡದೇನೂ ಇರಬಹುದು, ಹಿಂಗೆ ತಳ್ಳಾಡ್ಕೊಂಡು 5 ವರ್ಷ ಕಂಪ್ಲೀಟ್ ಕೂಡ ಮಾಡಬಹುದು. ಸೊ ಈ ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನೆಲೆಯಲ್ಲಿ ನಿಮ್ಮ ನಡೆಗಳೇನು, ಮತ್ತೆ ಏನ್ ನಿರೀಕ್ಷೆ ಮಾಡ್ತಿದ್ದೀರಿ ಅಂತ? ಅಲ್ಲ, ಖಂಡಿತ ಸರ್. ಈಗ ಅನಿವಾರ್ಯ, ಹಿಂದಿನ ಒಂದು ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ, ಹಿಂದೆ ನಮಗೆ ಕಾಡಲ್ಲಿ ಬಿಟ್ಬಿಟ್ಟಿದ್ರೆ ನಿಮ್ಗೆ ಗೊತ್ತಿದೆ, ನಾವು ಆರಾಮಾಗಿ ಹಣ್ಣು ಹಂಪಲು ಇದು ತಿನ್ಕೊಂಡು ಏನೋ ಸಣ್ಣ ಪುಟ್ಟ ಪಕ್ಷಿ ತಿನ್ಕೊಂಡು ನಾವು ಜೀವನ ಕಳ್ಕೊಂತಿದ್ವಿ. ಕಳಿಯೋದ್ರ ಜೊತೆಗೆ ಇಡೀ ವನ ಸಂಪತ್ತನ್ನ, ಪ್ರಾಣಿ ಸಂಪತ್ತನ್ನ ಕಾಪಾಡಿದ ಸಮುದಾಯ ಯಾವ್ದಾರ ಇದಿದ್ರೆ, ಮತ್ತೆ ಇದು ಯಾವ್ದೋ ಗಣಿದು ಇವು ಅವೆಲ್ಲ ಕಾಪಾಡಿದ ಸಮುದಾಯ ಯಾವ್ದಾರ ಇದ್ರೆ, ಗಣಿ ನಿಕ್ಷೇಪಗಳನ್ನ ಕಾಪಾಡಿದ್ದು ಅಲೆಮಾರಿ ಆದಿವಾಸಿ ಸಮುದಾಯ. ಫಾರೆಸ್ಟ್ ಆಕ್ಟ್ ತಂದ್ಬಿಟ್ಟು ಹೊರಗೆ ದಬ್ಬದ್ರಿ. ಇಲ್ಲಿ ಬಂದು ಏನೋ ರೋಡಲ್ಲಿ ಯಾರೋ ಜಮೀನ್ ಇದರಲ್ಲಿ ಟೆಂಟ್ ಹಾಕೊಂಡು ಎಲ್ಲರೂ ಇದ್ರೆ, ಕಳೆದ 25 ವರ್ಷದಲ್ಲಿ ಯಾರು ಮಾತಾಡ್ತಿರ್ಲಿಲ್ಲ. 30 ವರ್ಷದ ಕೆಳಗೆ, ಕಳೆದ 27 ವರ್ಷದ ಕೆಳಗೆ ಜಾಗತೀಕರಣ ಬಂತು. ಅಲ್ಲೂ ಕೂಡ ಭೂ ಮಾಲೀಕರು ನಮ್ಮನ್ನು ಎಬ್ಬಿಸಿದ್ರು. ಅತ್ಲಾಗ ಕಾಡು ಇಲ್ಲ, ಇತ್ಲಾಗ ನಾಡು ಇಲ್ಲ ಅಂತ ಅತಂತ್ರ ಅಲೆಮರಿಗಳಾಗಿ ಅನಿವಾರ್ಯವಾಗಿ ನಾವು ಸಂಘಟಿತರಾಗಬೇಕಾಯ್ತು. ನಮ್ಮಂತವ್ರು, ನಿಮ್ಮಂತವ್ರು, ನೀವು ಕೂಡ ಕೈ ಜೋಡಿಸೋರು, ಎಚ್ಚೆತ್ತ ಕೆಲವು ಅಲೆಮಾರಿಗಳಲ್ಲಿ ಯುವಕರನ್ನ ಮತ್ತೆ ಯಾರೋ ಒಬ್ಬ ತಾಯಿ ಕಳ್ಳಿರುವಂತ ಸಾಮಾಜಿಕ ಪರಿವರ್ತಕರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಸಂಘಟಿತರಾಗ್ತಾ ಇದೀವಿ. ಇವತ್ತು ಕೇಳ್ತಾ ಇದೀವಿ. ಇವತ್ತು ನಮ್ಗೆ ಆ ಕಾಡಿನ ವ್ಯವಸ್ಥೆನೂ ಇಲ್ಲ, ನಾಡಿನ ವ್ಯವಸ್ಥೆನೂ ಇಲ್ಲ. ನಮಗೀಗ ನಾವು ಅನಿವಾರ್ಯವಾಗಿ ನಾವು ವಿದ್ಯೆ ಮತ್ತೆ ಸರ್ಕಾರದ ಮೀಸಲಾತಿ ಸೌಲಭ್ಯ ತಗೊಳ್ಳೇಬೇಕಾಗಿದೆ. ಹಾಗಾಗಿ ನಾವು ಬಿಡೋರಲ್ಲ. ಸುಪ್ರೀಂ ಕೋರ್ಟಿಗಾಗ್ಲಿ ನಾವು ಭಿಕ್ಷೆ ಬೇಡಾದ್ರೂ ಪರ ನಾವು ತಗೊಂತೀವಿ. ಒಂದು ಮಾತ್ರ ನಿಮಗೆ ನಂಬಿಕೆ ಹೇಳ್ತೀನಿ, ಇಡೀ ವಿಶ್ವನೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಒಂದು ಕ್ಷಣಕ್ಕೂ ಅವ್ರು ಕೊಟ್ಟಿರೋ ಸಂವಿಧಾನ, ಅವ್ರು ಇದ್ರ ಮೇಲೆ ಅದನ್ನ ಪ್ರತಿಷ್ಠೆ ಹೆಚ್ಚುತ್ತಾ ಹೋಗ್ತಾ ಇದೆ. ಬಟ್ ನಾವು ಈ ಒಂದು ಸಂವಿಧಾನ ಮೇಲೆ, ಬಾಬಾ ಸಾಹೇಬ್ ಮೇಲೆ ನಾವು ಗೆಲ್ತೀವಿ ಅಂತ ನಮ್ಗೆ ಅಚಲ ನಂಬಿಕೆ ಇದೆ. ನಾವು ಗೆದ್ದೇ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಗೂ ನಾವು ಗೆದ್ಬಿಟ್ವಿ ಅಂತೇಳಿ ಬೀಕೊಂಡು ನಿಮ್ಮ ಗೌರವನ ಕಮ್ಮಿ ಮಾಡುವಂತದ್ದು ಯಾವ್ದು ಇಲ್ಲ. ಇವತ್ತು ನಾವು ಮಣ್ಣನ್ನು ಇವತ್ತು ನಾವು ಕಾಪಾಡ್ತೀವಿ. ಅದನ್ನ ಅರ್ಥ ಮಾಡ್ಕೊಂಡು ನೀವೇ ಮುಂದಾಗಿ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ ಇವತ್ತು ಸಾಯಂಕಾಲ ಅನೌನ್ಸ್ ಮಾಡ್ತಾರೆ, ಬಲಗಾಯರು ನೀವು ಬಂದ್ಬಿಟ್ಟಿಲ್ಲ, ಅವ್ರಿಗೆ ಫಸ್ಟ್ ಕೊಟ್ಬಿಡಿ, ಆಮೇಲೆ ನಾವ್ ಹೆಂಗಾರ ಮಾಡ್ಕೊಳ್ಳೋಣ ಅಂತ ಸಾಯಂಕಾಲದಲ್ಲಿ ಮಾಡ್ತಾರ. ಆ ತಾಯಿ ಕರಡನ್ನ ನೀವು ಮಮತೆನ ತೋರ್ಸ್ಬೇಕು. ನೀವು ತೋರ್ಸಿಲ್ಲ ಅಂದ್ರೆ ನಾವು ಪಡೆದೇ ಎತ್ತಿದ್ದೀವಿ. ಇದೊಂದು ನಮ್ಮ ಪ್ರಾಣ ಹೋದ್ರೂ ಪರ ಇಲ್ಲ. ನಾವು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದೀವಿ. ನಮಗೇನು ಆಸೆ ಇದೆ, ನಮ್ದಂತೂ ಮುಗೀತು. ನಮ್ಮ ಮಕ್ಕಳಿಗೆಲ್ಲ ಕಷ್ಟಪಟ್ಟು ಓದಿಸಿದೀವಿ ಸರ್. ಬಹಳ ಕೂಲಿ ನಾಲಿ ಭಿಕ್ಷೆ ಎತ್ಕೊಂಡು ಮೆರಿಟ್ ಅಲ್ಲಿ ಓದಿರೋದು, ಯಾವುದೇ ಡೊನೇಷನ್ ಪೇಮೆಂಟ್ ಶೀಟ್ ಇಲ್ಲದೆ ಬಂದಿದ್ದಾರೆ ಮಕ್ಕಳು. ಅವ್ರು ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡಕ್ಕಾಗಲ್ಲ. ಏನೋ ಈ ಜನ್ಮ ಇರೋವರೆಗೂ ಅವ್ರದ್ದು ಒಂದು ಉದ್ಯೋಗ ನೋಡ್ಬಿಟ್ಟು ಸಾಯೋಣ, ಪ್ರಾಣ ಬಿಡೋಣ ಅನ್ನೋ ಒಂದು ಮಹದಾಸೆ ಇದೆ. ಅದಕ್ಕೆ ಮಾತ್ರ ಕಲ್ಲಾಕ್ ಬಿಡಲ್ಲ. ಅಲ್ಲಿವರೆಗೂ ನಮ್ ದೇವ್ರ ಹತ್ರ ಜಗಳ ಮಾಡಿದ್ರು ನಾವು ಪ್ರಾಣ ಇಟ್ಕೊಂಡು ನಾವು ಇದನ್ನ ಪಡೆದೇ ತಿಂತೀವಿ ಸುರೇಶ್. ಇದನ್ನ ಬಿಡಲ್ಲ. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ನಾನು ಮಾಧ್ಯಮದ ಬಗ್ಗೆ. ನಮಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನು ಅಷ್ಟು ಈ ವಿಷಯದಲ್ಲಿ ಸಪೋರ್ಟ್ ಕೊಡ್ತಾ ಇಲ್ಲ, ಅವ್ರ ಬೆಂಬಲ ಕೊಡ್ತಾ ಇಲ್ಲ ಸರ್. ಇವತ್ತು ಇಷ್ಟು ಪ್ರಚಾರ ಆಗ್ತಾ ಇದ್ರೆ ನಿಮ್ಮಂತ ಈ ಚಾನೆಲ್ಗಳು ನೋಡಿ, ನೀವು ಒಂದು ವಾರದಿಂದ ನನಗೆ ಬೇಜಾರಾಯ್ತು. ಲೋಕೇಶ್ ಬರ್ರಿ ಅಂದ್ರೆ ನಾವು ಎಲ್ರು ನಮ್ಮನ್ನ ತಗೊಂಡು ನಮ್ಮ ಸಮಸ್ಯೆನ ಈಗ ಈ ಟೈಮಲ್ಲಿ ನಾವು ಮಾಡ್ಲೇಬೇಕು ಅಂತ ಹೇಳಿ ನಮ್ಮನ್ನ ಮಾಡಿ, ಈಗ ನಿಮ್ ಚಾನಲ್ ಇರ್ಬೋದು, ಮತ್ತೆ ಸಣ್ಣ ಇದೇನು ವಾರ್ತಾಭಾರತಿ ಇರ್ಬೋದು, ಇದನ್ನ.com ಆ ತರ ಚಾನಲ್ಗಳು ನಿಜವಾಗ್ಲೂ ನಮ್ಮ ವಿಷಯನ, ನಮ್ಮ ನೋವನ್ನ, ನಮ್ಮ ಸಂಕಟನ ವಿಶ್ವಕ್ಕೆ ತೋರಿಸಿ ನಮಗೆ ಇವತ್ತು ಮಾದರಿ ಆಗಿದ್ದೀರಿ. ನಿಮಗೆ ನಾನು ಬಹಳ ಚಿರಋಣಿ ಆಗಿರ್ತೀನಿ. ಮತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ನಮಗೆ ಸಪೋರ್ಟ್ ಮಾಡಿದೆ, ಎಲ್ಲವೂ ನಾನು ಹೇಳಕ್ ಹೋಗಲ್ಲ. ಅವ್ರಿಗೂ ಕೂಡ ಇನ್ನು ಮುಂದಿನ ನಮಗೆ ಬೆಂಬಲ ಬೇಕು ಅಂತ ನಾನು ಮಾತು ಹೇಳಿದ್ದೀನಿ.
ಖಂಡಿತ ಖಂಡಿತ. ಇದು ಮೀಸಲಾತಿ ಅನ್ನೋದು, ಪ್ರಾತಿನಿಧ್ಯ ಅನ್ನೋದು ಅದು ಭಿಕ್ಷೆ ಅಲ್ಲ, ಅದು ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ, ಕಟ್ಟ ಕಡೆಯ ವ್ಯಕ್ತಿ ಕೂಡ ಘನತೆಯಿಂದ ಬಾಳ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರನೇ ಸಂವಿಧಾನವನ್ನ ಜಾರಿ ತಂದಿದ್ದು. ಆದ್ರೆ ನೀವು ಹೇಳಿದ ಹಾಗೆ ಹೊಟ್ಟೆ ತುಂಬಿದವರು, ಸ್ವಲ್ಪ ಸಬಲರಾದವರು, ಚೆನ್ನಾಗಿರೋರು ತಾಯ್ತನವನ್ನ ಮೆರಿಬೇಕು. ಅವರು ನನ್ನ ಹಾಗೆ, ನಮ್ಮ ಹಾಗೆ ಹಸುವಿನಿಂದ ಬಳಲ್ತಿದ್ದಾರೆ, ಅವರು ಹಸುವನ್ನ ನೀಗಿಸ್ಕೊಳ್ಳಿ, ಅವರು ನಮ್ಮ ಹಾಗೆ ಘನತೆಯಿಂದ ಬದುಕಲಿ, ನಮ್ಮ ಹಾಗೆ ಅವ್ರಿಗೂ ಅವಕಾಶಗಳು ಸಿಗಲಿ, ಅವ್ರಿಗೂ ಒಂದ್ ರೀತಿ ಸಬಲತೆ ಬರಲಿ ಅನ್ನುವಂಥ ತಾಯ್ತನವನ್ನ ತೋರಿದಾಗ ಅದು ಏನು ನಿಜವಾದ ಅಂಬೇಡ್ಕರ್ ವಾದಿತನ, ನಿಜವಾದ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಳುವತನ. ಮತ್ತೆ ಆ ಮನುಷ್ಯರಾಗೋ ಪ್ರಕ್ರಿಯೆ ಅಂದ್ರೆ ಅದನ್ನೇ. ನನಗೆ ನನ್ನ ಹಸಿವು ಮುಗಿದಾದ್ಮೇಲೆ ಇನ್ನೊಬ್ಬರಿಗೆ ಅವಕಾಶ ಕೊಡ್ಬೇಕಲ್ವಾ, ಅವ್ರನ್ನ ಮುನ್ನೆಲೆಗೆ ತರಬೇಕು. ಅದು ನಿಜವಾದ ತಾಯ್ತನ. ಆ ತಾಯ್ತನವನ್ನ ಒಳ ಮೀಸಲಾತಿಲಿ ಹೋರಾಟಗಳಲ್ಲಿ ಈ ಒಳ ಕಗ್ಗಂಟಲ್ಲಿ ಇರೋ ಸಮಸ್ಯೆನೆ ತಾಯ್ತನವನ್ನ ತೋರುವ ವಿಚಾರದಲ್ಲಿ ಯಾಕೆ ನೀವು ಸುಮ್ನಾದ್ರಿ ಅನ್ನೋದು. ತಾಯ್ತನವನ್ನ ತೋರಬೇಕಾದವರು ತೋರದೇ ಇರೋ ಕಾರಣಕ್ಕೋಸ್ಕರನೇ ಈ ಜಟಾಪಟಿ ನಡೀತಾ ಇರೋದು. ಆದಷ್ಟು ಬೇಗ ಇದು ಅವರಿಗೆ ಮನವರಿಕೆಯಾಗಿ ಈ ಸಮುದಾಯಗಳಿಗೆ, ಅವಕಾಶ ವಂಚಿತ ಈ ಅಲೆಮಾರಿಗಳು, ಮತ್ತೆ ಮಾದಿಗ ಸಮುದಾಯಗಳು, ಬೇರೆ ಬೇರೆ ಸಮುದಾಯಗಳಿದ್ದಾವೆ, ಅವರು ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಏನು ಮೇಲ್ಚಲನೆ ಕಾಣುವಂತ ದಿನಗಳು ಬರಲಿ. ಅದನ್ನ ಆದಷ್ಟು ಬೇಗ ಸರ್ಕಾರ ಈ ಒಳ ಮೀಸಲಾತಿಯ ಸಂಪೂರ್ಣವಾದ ಅನುಷ್ಠಾನವನ್ನ ಜಾರಿಗೆ ತರಲಿ. ಎಲ್ಲ ಅವಕಾಶ ವಂಚಿತ ಸಮುದಾಯಗಳು ಮುನ್ನೆಲೆಗೆ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಲೋಕೇಶ್ ಅವರೇ, ಈಗ ನೋಡಿ, ಈಗಲೂ ಕಾಲ ಮಿಂಚಿಲ್ಲ ಸುರೇಶ್ ಅವರೇ. 27 ಕ್ಯಾಬಿನೆಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿಬಿಟ್ರೆ ಇನ್ನೊಬ್ರು ದೇವರಾಜ ಸಾಲ ನಿಲ್ತಾರೆ. ಅವರು ಎರಡು ಚರಿತ್ರೆ ಉಳಿಯುತ್ತೆ ಸರ್. ಒಂದು ಮಾಡಿದ್ರೆ ದೇವರಾಜ ಸಾಲ ನಿಲ್ತಾರೆ. ಮತ್ತೆ ಇದು ಅಲೆಮಾರಿ ಕೊಟ್ಟಿರುವಂತ ಸಾಮಾಜಿಕ ನ್ಯಾಯ ಇದೆಲ್ಲ ಇಡೀ ಯಾವುದೇ ನೊಬೆಲ್ ಪ್ರಶಸ್ತಿಗೂ ಏನು ಕಮ್ಮಿ ಇರಲ್ಲ. ಅದಕ್ಕಿಂತ ಹೆಚ್ಚು ಒಂದು ಹೆಗ್ಗಳಿಕೆ ಅವ್ರಿಗೆ ಆಗುತ್ತೆ. ಅದು ಕೊಟ್ಟೆ ಅವ್ರು ಕಾಪಾಡಬೇಕು. ಇಲ್ಲ ಅಂದ್ರೆ ಮತ್ತೊಂದು ಚರಿತ್ರೆಗೆ ದಾಖಲಾಗುತ್ತೆ. ಏನಂತ ಹೇಳಿದ್ರೆ ಇವ್ರು ಕೊಡ್ಬೇಕಾದ ದೇವರಾಜ ಅರಸು ಅವರು ಅಧಿಕಾರದ ಹಿಂದೆ ಹೋಗ್ಲಿಲ್ಲ. ಅವ್ರು ಅಧಿಕಾರ ಹೋದ್ರೂ ಪರವಾಗಿಲ್ಲ, ಈ ಜನರನ್ನ MLA ಮಾಡ್ತೀನಿ, ಇವ್ರಿಗೊಂದು ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಬಂದ್ರು. ಆದ್ರೆ ಸಿದ್ದರಾಮಯ್ಯನವರು ಸಾಕ್ರಿ, ಇನ್ನೆಷ್ಟು ದಿನ ಈ ಶಕ್ತಿ ರಾಜಕಾರಣದಲ್ಲಿ ಇನ್ನೂ ಎಷ್ಟು ದಿನ ಬೇಕು, ನೀವು ಒಂದು ಮಾಡೋ ಕೆಲಸಗಳು ಚರಿತ್ರೆಯಲ್ಲಿ ಉಳಿತವೆ. ಅದರಷ್ಟೇ ಅಲ್ಲದೆ ಒಂದಷ್ಟು ತಬ್ಬಲಿ ಸಮುದಾಯಗಳಿಗೆ ಹಸಿವು ನಿಗುತ್ತೆ ಅಲ್ವಾ. ಅದೇ ಸರ್ ನಾನು ಹೇಳ್ತಾ ಇರೋದು. ಚರಿತ್ರೆಯಲ್ಲಿ ಉಳಿದು ಹೋಗ್ತೀರಾ, ಮತ್ತೊಬ್ಬ ದೇವರಾಜ ಸಾಲ ನಿಲ್ತೀರಾ. ಈ ಒಂದು ಕಾರ್ಯಕ್ರಮ ನೀವು ಮಾಡೋದು ಇಡೀ ಯಾವ ನೊಬೆಲ್ ಪ್ರಶಸ್ತಿಗೂ ಕಮ್ಮಿ ಇರಲ್ಲ. ಅಷ್ಟು ದೊಡ್ಡ ಒಂದು ಪ್ರಶಂಸೆ ನಿಮಗೆ ಸಿಗತ್ತೆ. ಜೊತೆಗೆ ನೀವು ಮಾಡಿಲ್ಲ ಅಂದ್ರೆ ಇನ್ನೊಂದು ಚರಿತ್ರೆ ಆಗತ್ತೆ. ಏನಂದ್ರೆ ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಾವು ಪಡಿತೀವಿ. ಈ ತರ ಒಂದು ಮುಖ್ಯಮಂತ್ರಿ ಇದ್ದು ಈ ಅಲೆಮಾರಿಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಅವರೇ ಸುಪ್ರೀಂ ಕೋರ್ಟಿಗೆ ಹೋಗಿ ಪಡ್ಕೊಂಡ್ರು ಅನ್ನೋ ಒಂದು ಹೆಗ್ಗಳಿಕೆ ಬರುತ್ತೆ. ಅದು ಒಂದು ಚರಿತ್ರೆಯಲ್ಲಿ ಉಳಿಯುತ್ತೆ. ಬಟ್ ಅದು ಒಂದು ಚರಿತ್ರೆಯಲ್ಲಿ ದಾಖಲಂತೂ ಆಗತ್ತೆ. ನಮ್ ಚರಿತ್ರೆ ಆಗ್ಲಿಲ್ಲ ಪರ, ನೀವು ಚರಿತ್ರೆ ಉಳಿಲಿ ಅನ್ನೋ ನಮ್ಮ ಆಶಯ. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ, ನಮ್ಮೊಂದಿಗೆ. ಜೈ ಭೀಮ್, ಜೈ ಅಲೆಮಾರಿ. ನಮಸ್ಕಾರ. ಸ್ನೇಹಿತರೆ, ಇದು ಈ ಮಾತುಕತೆಯಲ್ಲಿ ಲೋಕೇಶ್ ಚಾವಡಿ ಅವರು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ನೋವನ್ನ ಮತ್ತೆ ಸರ್ಕಾರ ಜಾರಿ ಮಾಡಲಿ ಅಂತೇಳಿ ಹಂಚ್ಕೊಂಡಿದ್ದಾರೆ. ಈ ಸಮಾಜದಲ್ಲಿ ಏನಾದ್ರು ಜಾತಿ ವಿಚಾರದಲ್ಲಿ ಸಂಘಟನೆ ಆಗುವಂತ ಅವಕಾಶ, ಸಂಘಟನೆ ಮಾಡಿ ಏನು ನಮ್ಗೆ ಸಾಮಾಜಿಕ ನ್ಯಾಯ ಕೇಳಬೇಕು ಅಂತೇಳಿ ಯಾರಿಗಾರು ಅಧಿಕಾರ ಇದೆ ಅಂದ್ರೆ ಅಥವಾ ನೈತಿಕತೆ ಯಾರಿಗಿದೆ ಅಂದ್ರೆ ಈ ತಬ್ಬಲಿ ಸಮುದಾಯಗಳು, ಅಲೆಮಾರಿ ಸಮುದಾಯಗಳು ಅಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳು ಸಂಘಟಿತರಾಗಿ ಬೇರೆ ಬೇರೆ ಪ್ರಚಾರನ ಮಾಡ್ತಾ ಇದ್ದಾರೆ. ಮೊದಲು ಇಂಥ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗಲಿ, ಒಳ ಮೀಸಲಾತಿ ಆದಷ್ಟು ಬೇಗ ಸಂಪೂರ್ಣವಾಗಿ ಜಾರಿಯಾಗಲಿ ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮ ಮುಗಿಸಿದೆ. ನಮಸ್ಕಾರ.